ವೆಲ್ಕಮ್ ಬ್ಯಾಕ್. ಶಿವಮೊಗ್ಗದಲ್ಲಿ ಬಂಧನವಾಗಿರುವಂತಹ ಶಂಕಿತ ಉಗ್ರರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಇನ್ನು ಶಂಕಿತ ಉಗ್ರರ ಪೊಲೀಸ್ ಕಸ್ಟಡಿ ಇವತ್ತಿಗೆ ಅಂತ್ಯವಾಗುತ್ತೆ. ಶಿವಮೊಗ್ಗದ ಜೆಎಂಎಫ್ಸಿ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಶಂಕಿತ ಉಗ್ರರಿಗೆ ಮೆಗಾನ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸಿದ್ದಾರೆ. ಬಂಧಿತ ಯಾಸಿನ್ ಹಾಗೇನೆ ಬಾಸ್ಗೆ ಮೆಡಿಕಲ್ ಟೆಸ್ಟ್ ಆಗಿದೆ. ಅದಾದ್ಮೇಲೆ ಈಗ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಆಲ್ರೆಡಿ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಅಂತ ಈಗ ಲೇಟೆಸ್ಟ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಶಂಕಿತ ಉಗ್ರರ ವಿಚಾರಣೆ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ. ಇನ್ನೊಂದಿಷ್ಟು ಮಾಹಿತಿಯನ್ನ ಹೆಕ್ಕಿ ತೆಗಿಬೇಕಾಗಿದೆ ವಿಚಾರಣೆ ನಡೆಸಿ ತನಿಖೆ ಮೂಲಕ. ಸೊ ಇಲ್ಲಿ ತನಕ ಅಂದ್ರೆ ಇವತ್ತಿನ ತನಕ ಪೊಲೀಸ್ ಕಸ್ಟಡಿಗೆ ನೀಡಲಾಗಿತ್ತು. ಇವತ್ತು ಮತ್ತೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಕೇಳುವಂತ ಚಾನ್ಸಸ್ ಇದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ವಿನಯ್. ಈಗ ಮತ್ತೆ 5 ದಿನ ತಮ್ಮ ವಶಕ್ಕೆ ಕೇಳೋದಕ್ಕೆ ಪೊಲೀಸರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗಿದೆ. ಈಗ ಪ್ರೊಡ್ಯೂಸ್ ಮಾಡಿದಾಗಿದೆಯಾ ಕೋರ್ಟ್ಗೆ? ಹೌದು ಶರ್ಮಿತಾ, ಏನು ಶಿವಮೊಗ್ಗದಲ್ಲಿ ಬಂಧಿತರಾಗಿರುವಂತಹ ಶಂಕಿತ ಉಗ್ರ ಯಾಸಿನ್ ಹಾಗೂ ಮಾಜ್ನನ್ನ ಇವತ್ತು ಮೆಡಿಕಲ್ಗೆ ಕರ್ಕೊಂಡೋಗಿ ಟೈಲರಿಂಗ್ ಕಲಿಯೋದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ? ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ ನಿಮ್ಮದೇ ಆದ ಟೈಲರಿಂಗ್ ಬಿಸ್ನೆಸ್ ಶುರು ಮಾಡಿ. ನಂತರ ಅಲ್ಲಿಂದ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಏನು ಈ ಹಿಂದೆ ತಗೊಂಡಿದ್ದಂತಹ 1 ವಾರಗಳ ಕಾಲ ಗಡುವು ಇವತ್ತು ಮುಗ್ದಿರೋದ್ರಿಂದ ಈಗ ಮತ್ತೆ ಬಂದು ಅದೇ ರೀತಿ ಅವರನ್ನ ಹಾಜರುಪಡಿಸಿ ಮತ್ತೆ ಇನ್ನಷ್ಟು ದಿನಗಳ ಕಾಲ ಅವರನ್ನ ವಿಚಾರಣೆ ಮಾಡಿಸೋದಕ್ಕೆ ಕೇಳುವ ಅವಶ್ಯಕತೆ ಕೂಡ ಇರೋದ್ರಿಂದ ಈಗ ಪೊಲೀಸರು ಕೂಡ ಅದೇ ರೀತಿಯಲ್ಲಿ 1 ವಾರಗಳ ಕಾಲ ಕಸ್ಟಡಿಗೆ ತೆಗೆದುಕೊಳ್ಳುವುದಕ್ಕೆ ಕೇಳೋದಕ್ಕೆ ಈಗ ಹೊರಟಿದ್ದಾರೆ. ನಂತರ ಈಗ ನಡೀತಾ ಇರುವಂತಹ ಕೋರ್ಟ್ ವಿಚಾರಣೆಯಲ್ಲಿ ಕೂಡ ಶಂಕಿತರನ್ನ ಈಗ ಕರೆತಂದಿದ್ದಾರೆ. ಮೆಡಿಕಲ್ ಟೆಸ್ಟ್ ಆದ ನಂತರ ಈಗ ಕೋರ್ಟಿಗೆ ಹಾಜರುಪಡಿಸಿದ್ದಾರೆ. ಈಗ ಏನು 3ನೇ ನ್ಯಾಯಾಲಯ ಏನಿದೆ, ಶಿವಮೊಗ್ಗದ 3ನೇ ಜೆಎಂಸಿ ನ್ಯಾಯಾಲಯ ಇದೆ, ಆ ನ್ಯಾಯಾಲಯಕ್ಕೆ ಈಗ ಕೋರ್ಟ್ಗೆ ಕರೆತಂದಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ಶಂಕಿತ ಉಗ್ರ ವಿಚಾರಣೆ ಪೂರ್ಣಗೊಂಡಿದ ನಂತರ ಮುಂದಿನ ಚಿತ್ರಣ ಗೊತ್ತಾಗುತ್ತೆ ಶಬ್ದಿತಾ. ಸೋಫಾರ್ ಅಂತೂ ಶಂಕಿತ ಉಗ್ರರ ವಿಚಾರಣೆ ಪೂರ್ಣಗೊಂಡಿಲ್ಲ. ಮತ್ತೆ ಪ್ರಮುಖ ಆರೋಪಿ ಶಿವಮೊಗ್ಗ ಮೂಲದ ಅಂದ್ರೆ ತೀರ್ಥಹಳ್ಳಿ ಮೂಲದ ಆರೋಪಿ ಇದುವರೆಗೂ ಪತ್ತೆಯಾಗಿಲ್ಲ. ಆತನ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್? ಹೌದು, ಏನು ಈಗ ಆಲ್ರೆಡಿ ವಿಚಾರಣೆ ನಡೆಸ್ತಾ ಇರೋದು ಇಬ್ಬರು ಮಾತ್ರ ಈಗ ಬಂಧನವಾಗಿದೆ. ಇನ್ನೂ ಕೂಡ ಮೂಲದ ಏನು ತೀರ್ಥಹಳ್ಳಿ ಮೂಲದ ವ್ಯಕ್ತಿಯನ್ನ ಇನ್ನೂ ಕೂಡ ಬಂಧನ ಆಗಿಲ್ಲ. ಅದರ ಜಾಡನ್ನ ಹಿಡಿದುಕೊಂಡು ಅಂದ್ರೆ ಈಗ ಏನು ಆ ವ್ಯಕ್ತಿ ಇದ್ದಾನೆ ಆತನನ್ನ ಹುಡುಕೋದಕ್ಕೂ ಕೂಡ ಒಂದು ತಂಡವನ್ನ ಶಿವಮೊಗ್ಗದ SP ಅವರು ಲಕ್ಷ್ಮೀ ಪ್ರಸಾದ್ ಅವರು ರಚಿಸಿದ್ದಾರೆ. ಈಗ ಅವರು ಕೇರಳ ಹಾಗೂ ಮುಂಬೈ ಕಡೆಯಲ್ಲಿ ಸಂಚಾರ ನಡೆಸಿದ್ದು ಅಲ್ಲೆಲ್ಲ ಕಡೆನೂ ಕೂಡ ಅವರನ್ನ ಹುಡುಕಾಟದಲ್ಲಿ ನಡೆಸ್ತಾ ಇದ್ದಾರೆ. ಫೈನ್, ಥ್ಯಾಂಕ್ ಯು ವಿನಯ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಶಂಕಿತರಿಗೆ ಮೆಗಾನ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸಿ ಜೆಎಂಎಫ್ಸಿ ಕೋರ್ಟ್ಗೆ ಪೊಲೀಸರು ಹಾಜರುಪಡಿಸಿದ್ದಾರೆ. ಇನ್ನೂ ಕೂಡ ವಿಚಾರಣೆ ಪೂರ್ಣಗೊಂಡಿಲ್ಲ. ಹಾಗಾಗಿ ಇನ್ನೂ 5 ದಿನಗಳ ಕಾಲ ವಿಚಾರಣೆಗೆ ತಮ್ಮ ಕಸ್ಟಡಿಗೆ ಮತ್ತೆ ಕೇಳಿ ಅಂತ ಕೋರ್ಟಲ್ಲಿ ಕೇಳೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಕೂಡ ತೀರ್ಥಹಳ್ಳಿ ಮೂಲದ ಶಂಕಿತ ಉಗ್ರನ ಬಗ್ಗೆ ಇನ್ಫಾರ್ಮೇಶನ್ ಪೊಲೀಸರಿಗೆ ಸಿಕ್ಕಿಲ್ಲ. ಅದಕ್ಕೋಸ್ಕರನೇ ವಿಶೇಷ ತಂಡ ಎಲ್ಲ ರಚನೆ ಮಾಡಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ. ಈಗ ಬಂಧಿತರಾಗಿರುವಂತಹ ಶಂಕಿತ ಉಗ್ರರಿಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಆ ಟೈಮ್ನಲ್ಲಿ ಹಲವಾರು ಕೃತ್ಯಗಳನ್ನ ಮಾಡೋದಕ್ಕೆ ಅವರು ಪ್ಲಾನ್ ಮಾಡ್ಕೊಂಡಿದ್ರು ಅಂತಾನೂ ಇನ್ಫಾರ್ಮೇಶನ್ ಸಿಕ್ಕಿದೆ.